ಸೊ ನಿಮಗೆ ಕಾಂಗ್ರೆಸ್ ಟಿಕೆಟ್ ಕೊಡ್ಲಿಲ್ಲ, ಕೊಡ್ಲಿಲ್ಲ, ಎಸ್.ಎಂ. ಕೃಷ್ಣ ಅವರು ಕೊಡಿಸ್ಲಿಲ್ಲ, ಕೊಡ್ಸಕ್ಕಾಗ್ಲಿಲ್ಲ. MP ಇವರಲ್ಲ, ಹ್ಮ್ MP ಬಹಳ ಚೆನ್ನಾಗಿ ನಡೀತಿತ್ತು. ಮಾದೇಗೌಡ್ರದ್ದು. ಮಾದೇಗೌಡರು ನಾನು ವಿರೋಧ ಮಾಡ್ತಿರ್ಲಿಲ್ಲ, ನಾಗಮಂಗಲಕ್ಕೆ ಮಾತ್ರ ನನಗೊಂದು ಕೊಡ್ಲೇಬೇಕು ಅಂದರು. ಫಸ್ಟ್ ಟೈಮ್ MLA ಆಗಿದ್ದ ಕತೆ ಹೇಳಿ ಸರ್. ನಾನು 36,000 ಲೀಡಲ್ಲಿ ಗೆದ್ದೆ, 36,000 ಲೀಡ್. ಅದಕ್ಕಿಂತ ಮುಂಚೆ ಗ್ರೌಂಡ್ ವರ್ಕ್ ಮಾಡಿದ್ರ ನೀವು? ಜಿಲ್ಲಾ ಪಂಚಾಯತ್ ಏನೋ ಜಿಲ್ಲಾ ಪಂಚಾಯತಿಗೆ ನಿಂತಾಗ ನಾನು ಒಳ್ಳೆ ಕೆಲಸ ಮಾಡಿದೆ. ನಾನು ಸೋತಾದ್ಮೇಲೆ ಹಳ್ಳಿ ಬಿಟ್ಟು ಅಲ್ಲಾಡ್ಲೆ ಬೆಂಗಳೂರಿಗೆ ಬರ್ತಿರ್ಲಿಲ್ಲ ಅವಾಗ. ಏನೇನ್ ಕೆಲಸ ಮಾಡಿಸಿದ್ರಿ ಸರ್ ನಾಗಮಂಗಲ್? ನಾನು MLA. ಯಾಕೆ ನೆನಪಿಟ್ಕೋಬೇಕು ನಾಗಮಂಗಲ್ ಜನ? ನಾನು, ನೀವು ನಂಬ್ತಿರಿಲ್ವೋ, ನಮ್ಮ ಊರಿನಲ್ಲಿ 508 ಹಳ್ಳಿಗಳಿದ್ದಾವೆ ನಮ್ಮ ತಾಲೂಕಲ್ಲಿ. ಇವತ್ತು ಬೇಕಾದ್ರೆ ನಮ್ಮ 3 ಜನನ ಕೂರಿಸ್ಬಿಡಿ, ನೀವು ಇದನ್ನು ಮಾಡಬೇಕು. ಯಾರು MLA ಇದ್ದಾರೆ ಅವ್ರ ಹಿಂದೆ ಯಾವುದೇ ಕಾನ್ಸ್ಟಿಟ್ಯೂನ್ಸಿ ಆಗಲಿ, ಬರದೇ ಇರೋರು ಬೇಡಿ, ಬರೋರ್ನ ಕರೆಸಿ. ಈಗ ನನ್ನ ತಾಲೂಕಲ್ಲಿ ಚಲರಾಜಸ್ವಾಮಿ ಕರೆಸಿ, ಸುರೇಶ್ ಗೌಡ್ರನ್ನ ಕರೆಸಿ, 3 ಜನ ತಾನೇ. ನನ್ನ ಕಾಲದಲ್ಲಿ ಏನಾಗಿದೆ ಅನ್ನೋದು ನಾನು ಅಂಕಿಅಂಶ ಕೊಡ್ತೀನಿ. 508 ಹಳ್ಳಿಗಳಿಗೆ ನಾನು 23 ಹಳ್ಳಿಗಳಿದ್ದು ಕುಡಿಯೋ ನೀರಿಂದು, 411 ಹಳ್ಳಿಗಳಿಗೆ ಏಕಕಾಲದಲ್ಲಿ ಕುಡಿಯೋ ನೀರಿನ ನಲ್ಲಿ ಮಾಡಿದ್ದು ಈ ಶಿವರಾಮೇಗೌಡ. 411 ಹಳ್ಳಿಗಳಿಗೆ ಕುಡಿಯೋ ನೀರನ್ನ ಹೆಣ್ಮಕ್ಳು 1 ಕಿಲೋಮೀಟ್ರ್ ನೀರು ಗಡಿಗೆಯಲ್ಲಿ ಚೆಂಬಲ್ಲಿ ಒತ್ಕೊಂಬತ್ತಿದ್ದನ್ನು ಫೋಟೋ ಹೊಡೆದು ಅಸೆಂಬ್ಲಿಲಿ ಗಲಾಟೆ ಮಾಡಿ 411 ಹಳ್ಳಿಗೆ ಕುಡಿಯೋ ನೀರು ಮಾಡಿಸ್ದೆ. 450 ಕಿಲೋಮೀಟ್ರ್ ತಾರೇ ಕಂಡಿರಲಿಲ್ಲ ನಮ್ಮ ರಸ್ತೆಗಳು. ಬಂಗಾರಪ್ಪನವರಿಗೆ ಮತ್ತು ವೀರೇಂದ್ರ ಪಾಟೀಲ್ಗೆ ನಾನು ನಮಸ್ಕಾರ ಹೇಳಬೇಕು. 177 ಗೆದ್ದುಬಿಟ್ಟು ಆಗ ಕಾಂಗ್ರೆಸ್ ಅಲ್ಲಿ ಈ ಬೇರೆಯವ್ರನ್ನ ಹತ್ರಕ್ಕೆ ತಗೊಳ್ಳಲ್ರು. ಆದ್ರೂ ಸಹಿತ ವೀರೇಂದ್ರ ಪಾಟೀಲ್ರು ಸಾಹೇಬರು ಮತ್ತು ಬಂಗಾರಪ್ಪನವರು ನಮ್ಮನ್ನು ಹೊತ್ಕೊಂಡ್ಬಿಟ್ರು ತಲೆ ಮೇಲೆ. ನನಗೆ ಬಂಗಾರಪ್ಪನವ್ರನ್ನಂತೂ ಇವತ್ತು ನಾನು ಮರೆಯಲ್ಲ, ವೀರೇಂದ್ರ ಪಾಟೀಲ್ರು ಮರೆಯಲ್ಲ. ನೀವು ನಂಬ್ತಿರಿ, ನಮ್ಮೂರಲ್ಲಿ ಒಂದು ಮರ್ಡರ್ ಆಗಿರ್ತದೆ. ಹೌದು, ಮರ್ಡರ್ ಕೇಸ್ಗೂ ನನಗೂ ಮರ್ಡರ್ ಕೇಸ್ ಜೈಲಿಗೆ ಹೋಗಿದ್ರಲ್ಲ ನೀವು? ಅರೆಸ್ಟೇ ಮಾಡಿಸಿದ್ರು ಅಂತೀನಿ. ದೇವೇಗೌಡರು ಸಾಹೇಬ್ರೇನೆ ಫೋಟೋ ಹೊತ್ಕೊಂಡು ಶಿವರಾಮೇಗೌಡನ್ನ ಬಂಧಿಸ್ಬೇಕು ಅಂತೇಳಿ ರಾಮಕೃಷ್ಣ ಹೆಗಡೆ ಅವ್ರನ್ನ ಕರ್ಕೊಂಡು, ಲಂಕೇಶ್ ಸಾಹೇಬ್ರನ್ನ ಕರ್ಕೊಂಡು ನಮ್ಮೂರಲ್ಲಿ ಬಂದು ನ್ಯಾಯ ಮಾಡಿ ದೊಡ್ಡದೊಂದು ಸಭೆ ಮಾಡಿ. ಅದ್ಯಾಕೆ ದೇವೇಗೌಡ್ರಿಗೆ ನಿಮ್ಮ ಮೇಲೆ ಏನು ಕೋಪ? ನನಗೆ ದೇವೇಗೌಡರು, ನಮ್ಮ ಮೇಲೆ ದೇವೇಗೌಡರಿಗೆ ಕೋಪ ಇಲ್ಲ. ಅವ್ರ ಪಾರ್ಟಿ ಬೆಳೆಸೋಕ್ಕೆ ಯಾರನ್ನಾರಾಗಲಿ ಅವ್ರಿಗೊಂದು ಪ್ರೊಸಿಷನ್ ಬೇಕು. ಆಗ ಆ ಥರ ಪ್ರೊಸಿಷನ್ ನನ್ನನ್ನು ಬಂಧಿಸ್ಬೇಕು ಅಂತೇಳಿ ಬಂಗಾರಪ್ಪ ಶೇಪ್ ಮಾಡ್ತಾ ಇದ್ದಾರೆ. ಬಂಗಾರಪ್ಪ ನಿಮ್ಮ ಮೇಲೆ ಅಲಿಗೇಷನ್ ಏನೋ ನೀವೇ ಪ್ಲಾಟ್ ಮಾಡಿ ಅವನ್ನ ಕೊಲ್ಸಿದ್ದೀರಿ. ನಾನು ಸಪೋರ್ಟ್ ಮಾಡಿದ್ದೀನಿ ಅಂತ ಮಾದೇಗೌಡರು ಈ ಕೇಸನ್ನು ತಗೊಂಡ್ಬಿಟ್ರು. ನೀವು ನಂಬ್ತಿರಿಲ್ವ, ನಾನು ಬಂಗಾರಪ್ಪನವ್ರ ಮೇಲೆ ತಿಂಡಿ ತಿಂತ ಕೂತಿದ್ದೀನಿ. ರಾಮಲಿಂಗಮ್ನ ಜೊತೆ ಇದ್ರು. ರಾಮಲಿಂಗಮ್ಗೆ ಒಂದು ಫೋನ್ ಬರ್ತದೆ ವೈರ್ಲೆಸ್ಸು. ಹೊರಗಡೆ ಹೋಗಿ ರಾಮಲಿಂಗಮ್ ಅವ್ರು ತಿಳ್ಕೊಂಬರ್ತಾರೆ. ನಾಗಮಂಗಲದಲ್ಲಿ ಬೆಳ್ಳೂರಿನಲ್ಲಿ ಒಂದು ಯಾವುದೋ ಲಾಯರ್ ಮರ್ಡರ್ ಆಗ್ಬಿಟ್ಟಿದೆ, ಅದಕ್ಕೆಲ್ಲ ಜನ ಎಲ್ಲ ಮೊಬಿಲೈಸ್ ಆಗ್ತಾ ಇದ್ದಾರೆ, ಅದಕ್ಕೋಸ್ಕರ ಪೊಲೀಸ್ ಮೆಸೇಜ್ ಬಂದಿದೆ ಅಂತ. ಅವ್ರು ನನಗೆ ಗೊತ್ತಿರಲಿಲ್ಲ. ಆಗ ಇನ್ನೊಂದು ಅರ್ಧ ಗಂಟೆ ಆಯಿತು, ನಾವು ಅಲ್ಲೇ ಕೂತಿದ್ವಿ ಮಾತಾಡ್ಕೊಂಡು. CM ಸಾಹೇಬರು ಅಲ್ಲೇ ಕೂತವ್ರೆ. ಆಗ ತಿರ್ಗಾ ಹೋದ್ರು ಅವರು ರಾಮಲಿಂಗಮ್ ಅವರು. ಆಗ ನಿಮ್ಮ ಬಾದೇಗೌಡರು, ಕೃಷ್ಣಪ್ಪನವರು ಎಲ್ಲ ಸೇರಿಕೊಂಡು, ಜನ ಎಲ್ಲ ಸೇರಿಸ್ಕೊಂಡು ಬಸ್ಸಿಗೆ ಕಲ್ಲು ಹೊಡೆಸ್ಕೊಂಡು ನಿಮ್ಮನ್ನು ಬಂಧಿಸ್ಬೇಕು ಅಂತ ಹೇಳ್ಬಿಟ್ಟು ಮೆರವಣಿಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾವ್ರೆ ಅಂತ ರಾಮಲಿಂಗಮ್ಮ ಹೇಳ್ತಾರೆ. ಆಗಲೇ ಗೊತ್ತಾದ್ದು ಗಂಗಾಧರ ಮೂರ್ತಿ ಸತ್ತಿದೆ ಅಂತ. ಯಾರು ಹೊಡೆದಾಕ್ಯವ್ರಿ ಅಂತ ಗೊತ್ತಿಲ್ಲ. ಮನೆಗೆ ಹೋದೆ, ಆಗ ನಾನು ಫೋನ್ ಮಾಡಿ ಕೇಳಿದೆ. ಆಗ ನನ್ನ ತಾಯಿ ತಮ್ಮದಿರ ಮಕ್ಕಳು ಅಲ್ಲ, ನಮ್ಮ ತಾಯಿ ತಮ್ಮದಿರ ಮಕ್ಕಳು ಅವರು ಒಂದು 10-15 ಜನ ಇದ್ದಾರೆ. ಅವರು ಫ್ಯಾಕ್ಟ್ರಿ ಅವ್ರದ್ದೆಲ್ಲ ಏನೇನು ಇಟ್ಕೊಂಡಿದ್ರು. ಅವ್ರಿಗೆಲ್ಲ ಭಾಳ ತೊಂದರೆ ಕೊಡ್ತಾ ಇದ್ದ ಇವನು. ಬರೀತಿದ್ರು ಅವ್ರ ಮೇಲೆಲ್ಲ ಇಲ್ಲದ್ದೆಲ್ಲ ಅಲಿಗೇಷನ್ ಮಾಡೋದು. ಹಳ್ಳಿನಲ್ಲಿ ಫ್ಯಾಕ್ಟ್ರಿ ನಡೆಸೋರಿಗೆ ತೊಂದರೆ ಮಾಡಿದರೆ ಅವ್ರ ಮಕ್ಕಳು ರೊಚ್ಚ ಕೇಳೋದಿಲ್ಲ, ಇದೇನು ಮಾಡ್ತಾರೆ ಅವರು. ರೊಚ್ಚ ಕೇಳೋದು ಬೇರೆ ಥರ ಬುದ್ಧಿ ಕಳಿಸ್ಬೋದಾಗಿತ್ತು, ಅದು ಕೊಲೆ ಮಾಡಬೇಕಾಗಿರಲಿಲ್ಲ. ಆ ಹುಡುಗರುಗಳು ಬುದ್ಧಿ ಕೈ ಕೊಡ್ಲಿಕ್ಕೆ ಕರೆಕ್ಟಾಗಿ ಯೋಚನೆ ಮಾಡಲಿಲ್ಲ, ಹೋಗಿ ಮರ್ಡ್ರ್ ಮಾಡಿ ಆಮೇಲೆ ಗೊತ್ತಾದ್ದು ಅದಕ್ಕೆಲ್ಲದಕ್ಕೂ ನಾನು ಸಪೋರ್ಟ್ ಕೊಟ್ಟಿದ್ದೀನಿ ಅಂತ. 120B ಮರ್ಡ್ರಾದ 4 ತಿಂಗಳಾದಮೇಲೆ, 4-5 ತಿಂಗಳಾದಮೇಲೆ ನನ್ನನ್ನು 120B ಸೇರಿಸ್ತಾರೆ. ನಾನು ಇವತ್ತು ಹೇಳ್ತೀನಿ, ನಿಮ್ಮ ಮುಂದೆ ಪ್ರಮಾಣ ಮಾಡಿ, ಒಂದು ಕೇಸು ನಾನು ನಿರ್ದೋಷಿ ಅಂತೇಳಿ ನ್ಯಾಯಾಲಯ ತೀರ್ಪು ಕೊಟ್ಟಿದೆ. ಕೊಲೆ ಮಾಡಿದವರಿಗೆ ಜೀವಾವಧಿ ಶಿಕ್ಷೆ ಆಗಿದೆ, ಜೀವಾವಧಿ ಶಿಕ್ಷೆ ಆಯಿತು. ನಾನು ನಿರ್ದೋಷಿ ಅಂತ ಹೇಳ್ಬಿಟ್ಟು ನಾವು ಯಾರ್ಯಾರು ನಮ್ಮ ಮೇಲೆ ಸೇರಿಸಿದ್ರೆ ಅವೆಲ್ಲ ಕೈ ಬಿಟ್ಟರು. ಇವತ್ತು ಹೇಳ್ತೀನಿ ಕೇಳಿ, ಒಂದು ಕೂದಲೆಳೆ ವಸ್ತು ನನಗೋದಕ್ಕೂ ಸಂಬಂಧ ಇಲ್ಲ. ಆಮೇಲೆ ಮತ್ತೆ ಸೆಕೆಂಡ್ ಟೈಮ್ ಮತ್ತೆ ಎಲೆಕ್ಷನ್ಸ್ಗೆ ಯಾರು ಟಿಕೆಟ್ ಕೊಡ್ತೀನಿ ಅಂತ ಹೇಳಲಿಲ್ವಾ ನಿಮಗೆ? ಟಿಕೆಟ್ ನಾನು ಕಾಂಗ್ರೆಸ್ಸಲ್ಲಿ 36 ಸಾವಿರದಲ್ಲಿ ಇಂಡಿಪೆಂಡೆಂಟಾಗಿ ಗೆದ್ದು 177 ಜನ ಇಲ್ಲಿ MLA ಗೆದ್ದು ಕಾಂಗ್ರೆಸ್ಸಲ್ಲೇ ಇದ್ದೆ ನಾನು. ತಿರ್ಗಾ ಕಾಂಗ್ರೆಸ್ ಟಿಕೆಟ್ ಗರ್ಜೆ ಆಗ್ತೀನಿ. ಇದೇ ಮಾದೇಗೌಡರು ನಾಗಮಂಗಲ ಒಂದು ನನಿ ಬಿಡಿ ಅಂತಾರೆ. ಮತ್ತೆ 3700 ಓಟ್ ತಗೋತಾರೆ. ಆಗ ಕಾಂಗ್ರೆಸ್ ಕ್ಯಾಂಡಿಡೇಟ್ ಎಷ್ಟು ಹೇಳಿ, 3700 ಓಟ್ ತಗೋತಾರೆ ಅಂದೆ. ಆಗ ಮತ್ತೆ ಇಂಡಿಪೆಂಡೆಂಟ್ ಆಗಿ 26,000 ಲೀಡರ್ಸ್ ಗೆದ್ದಿರ್ತಾರೆ.
ಇದೇನು ಇದು ಡಿಸ್ಕ್ವಾಲಿಫಿಕೇಶನ್ ಮಧ್ಯದಲ್ಲಿ? ಡಿಸ್ಕ್ವಾಲಿಫಿಕೇಷನ್ ಏನಾಯಿತು ಅಂದರೆ, ನಾನು ಎಮ್ ಎಲ್ ಎಗೆ ಸೋತೆ, ನಾನು ಗೆದ್ದಿದ್ದೆಲ್ಲ, ನನ್ನ ಮೇಲೆ ಎಲೆಕ್ಷನ್ ಪಿಟಿಷನ್ ಹಾಕ್ತಾರೆ. ಶಿವರಾಮೇಗೌಡರು ಬಸ್ಗಳನ್ನೇ ಬೂತ್ ತೊಗೊಂಡು ಹೋಗ್ತಿದ್ರಲ್ಲ, ಆ ಬಸ್ಗಳನ್ನೇ ಹೈಜಾಕ್ ಮಾಡ್ಕೊಂಡು ಹೋಗಿ ಬಸ್ನೊಳಗೇ ಎಲ್ಲ ಪೇಪರ್ ಡಬ್ಬ ತೆಗೆದು ಅಲ್ಲೆಲ್ಲ ಚೇಂಜ್ ಮಾಡಿ, ಇದು ನಿಜವಾ? ನ್ಯಾಯಾಲಯನೂ ಹೇಳ್ತೀನಿ ಕೇಳಿ, ಒಂದೊಂದು ಟೈಮ್ ಹೆಂಗಾಗುತ್ತೆ ಅನ್ನೋದಕ್ಕೆ ನನಗೆ ವಿರುದ್ಧವಾಗಿ ಕೊಟ್ಬಿಟ್ರು. ನಾನು ಅದ್ರ ಮೇಲೆ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಸ್ಟೇ ತಗೊಂಡೆ. ಎರಡನೇ ಆವಾಗಲೇ ಪ್ರಮೀಳಾ ನೇಸರ್ಗಿ ಅವ್ರ ಎಂಟ್ರಿ ನನಗಿದ್ದಿದ್ದು ಆಗ ಕಪಿಲ್ ಸಿಬಾಲ್ ಅಲ್ಲಿ. ಬಟ್ ಇಲ್ಲಿಂದ ಕರ್ಕೊಂಡು ಹೋಗೋದು ಮಾಡೋದು ಕೇಸೆಲ್ಲ ಒದಗಿಸ್ಬೇಕಲ್ಲ ಈ ಅಮ್ಮ. ನನಗೆ ಇಲ್ಲಿ ಇನ್ನೊಬ್ರು ಜಗನ್ನಾಥ ಜನಾರ್ದನ್ ಅಂತ ಇದಿದ್ರು, ದೊಡ್ಡ ಲಾಯರ್ ಇದ್ರು, ಅಡ್ವೊಕೇಟ್ ಜನರಲ್ ಇದ್ರು, ಸೀನಿಯರ್ ಲಾಯರು. ಅವ್ರಿಗೆ ನಾನು ಕೇಸ್ ಕೊಟ್ಟಿದ್ದು, ಅವರು ಸುಪ್ರೀಂ ಕೋರ್ಟ್ ಕೊಟ್ಟೋಗ್ಬಿಟ್ರು. ನಾನು ಆಗ ಅವ್ರಿಗೇನು ಹೇಳಿದ್ರು, ನಮ್ಮ ಕೇಸ್ ನಡೆಸ್ತಾ ಇರೋ ನೀವು ಸರ್, ನೀವೇ ಯಾರು ಒಂದು ಒಳ್ಳೆ ಲಾಯರ್ ಕೊಡಿ. ನಮ್ಮ ಪ್ರಮೀಳಂಗೆ ಹೇಳ್ತೀನಿ, ಪ್ರಮೀಳಾ ಮಾಡ್ತಾರೆ. ಪ್ರಮೀಳಾ ಏನು ಮಿಸ್ಟೇಕ್ ಮಾಡಿರೋ ಗೊತ್ತಾ? ಇನ್ನೂ ಚೆನ್ನಾಗಿದ್ದಾರೆ, ಬದುಕಿದ್ದಾರೆ, ಕೇಳಿಬೇಕಾರೆ ಅವ್ರನ್ನ ಯಾವ್ದಾರ ಕರೆದು. ಹೋಗಿ ನನಗೇನು ಹೇಳಲೇ ಇಲ್ಲ ಪಾಪ. ಹೈಕೋರ್ಟ್ಗೆ, ಸುಪ್ರೀಂ ಕೋರ್ಟ್ಗೆ ಅವರೇ ಅರ್ಜಿ ಹಾಕ್ಬಿಟ್ಟಿದ್ದೇವೆ. ಮೈ ಲಾರ್ಡ್, ಮೈ ಕ್ಲೈಂಟ್ ಈಸ್ ಆಲ್ರೆಡಿ ಎಲೆಕ್ಟೆಡ್ ಇನ್ ದ ಸೇಮ್ ಪ್ಲೇಸ್ ಇನ್ 26,000 ಲೀಡ್. ಐ ವಿತ್ಡ್ರಾನ್ ಮೈ ಅಪ್ಲಿಕೇಶನ್. ಹೇಳ್ದೆ ಅಲ್ಲ, ಮಳವಳ್ಳಿಯವರೊಬ್ಬರು ಅಮರ್ನಾಥ್ ಅಂತ ನನ್ನ ಫ್ರೆಂಡು ತಲೆ ಚೆಚ್ಕೊಂಡು ಓಡಿ ಬಂದ್ಬಿಟ್ಟ ಪಾಪ ಅಂತ. ಆಮೇಲೆ ನಂಜುಂಡ ರೆಡ್ಡಿ ಅವರು ಅಂತ ಕರ್ಕೊಂಡೋಗಿ ಪ್ರಮೀಳಾ ಅವ್ರ ಹತ್ರಕ್ಕೆ ಹೋದ್ರೆ ಜಳಕ್ಕೆ ಬಿದ್ದುಬಿಟ್ಲ ಅಮ್ಮ ಅವ್ರ ಮೇಲೆ. ಯಾವ ಸೀಮೆಯಲ್ಲಿ ಆಯ್ತು ಕೆಲಸ ಮಾಡ್ತೀರಿ? ಒಂದು ಕ್ಯಾಂಡಿಡೇಟು ಇಲ್ಲಿ ಗೆದ್ದಿರೋದನ್ನ ಕಂಪ್ಲೇಂಟ್ ಆಗಿತ್ತು, ತಿರ್ಗಾ ಗೆದ್ದಾದ್ಮೇಲೆ ಅದೇನು ರೀ ಉಳಿತದೆ ಅಲ್ಲಿ ಅಂತ. ನೀವು ನಂಬ್ತಿರಿಲ್ವೋ? ಈ ಪುಣ್ಯಾತ್ಮರುಗಳು ನಾನು ಯಾರ್ಯಾರು ವಿರೋಧ ಮಾಡ್ತಿದ್ರು ಅವರೆಲ್ಲ TN ಶೇಷನ್ ತಗೊಂಡೋದ್ರು. TN ಶೇಷನ್ನಾಗ ಎಲೆಕ್ಷನ್ ಕಮಿಷನರು ಅವ್ರೇನು ಗೊತ್ತಲ್ಲ, ಫೈರ್ ಬ್ರ್ಯಾಂಡು. ಇಮಿಡಿಯೇಟಾಗಿ ಒಂದು ಕಿತ್ತೆಸ್ತು, ಇಮಿಡಿಯೇಟ್ ಡಿಸ್ಕ್ವಾಲಿಫೈ ಮಾಡಿ, ಇಮಿಡಿಯೇಟ್ ಸೆಂಡ್ ದಿ ಮೆಸೇಜ್ ಅಂತ ಸ್ಪೀಕರಿಗೆ ಬರೆದ್ರು. ಪಾಪ ರಮೇಶ್ ಕುಮಾರ್ ಅವರು ಇವತ್ತು ನನಗೆ ಅವ್ರಿಗೆ ಒಂದು ನಮಸ್ಕಾರ ಮಾಡ್ತೀನಿ. ನಮ್ಮ ಹತ್ರ ಒಂದು ಲೋಟ ನೀರು ಕುಡಿದಿಲ್ಲ ಪಾಪ ಪುಣ್ಯಾತ್ಮ. ನಾನು ಕರೆದ್ರು, ಲೇ ಶಿವರಾಮೇಗೌಡ, 2 ಸಾರಿ ಇಂಡಿಪೆಂಡೆಂಟಾಗಿ ಗೆದ್ದಿದ್ದೀಯ, ನಾವೆಲ್ಲ ಪಾರ್ಟಿಲಿ ಗೆಲ್ಲಕ್ಕದ ಕಷ್ಟಗಳು, ನಿನ್ನನ್ನು ಹಿಂಗೆ ಮಾಡ್ಯವ್ರೆ ನಿಮ್ಮವ್ರು ಯಾರು ಅಂತ ಹೇಳಲ್ಲ ನಾನು. ಹೋಗಿ TN ಶೇಷನ್ ಹಿಂಗೆ ಪತ್ರ ಬರೆದವ್ರೆ, ಇಮಿಡಿಯೇಟ್ ಸೆಂಡ್ ಅಂತ ಅಂದವ್ರೆ. ಇಮಿಡಿಯೇಟ್ ಅಂದರೆ ನಾಳೆನೇ ಕಳಿಸ್ಬೇಕು, ಬೇರೆಯವ್ರು ಕಳಿಸ್ತಾರೆ. ಬಡಿಕತ್ತೀನಿ ನಾನು, ಫೈಲ್ ತಗೊಂಡೋಗಿ ಇಟ್ಕೊತೀನಿ, ಹೋಗಿ ಸ್ಟೇ ತಗೊಂಬ ಅಂತ. ಐ ಥ್ಯಾಂಕ್ಫುಲ್ ಟು ದೆಮ್. ಥ್ರೂ ಸ್ಟೇ ತಗೊಂಬಂದ್ರಿ? ಸ್ಟೇ ತಗೊಂಬಂದು 3 men ಕಮಿಟಿಗೆ ಹೋಯ್ತು. ಇದು ಯಾರಿಗೆ ಬೇಕು ಈ ಕರ್ಮ? ನಮಗೆ ಪಾಲಿಟಿಕ್ಸ್ ಮಾಡಕ್ಕೆ ಬಂದು 3 ಜನದ ಕಮಿಟಿಗೆ ಹೋಯ್ತು. ಯಾವಾಗ ಮಾದೇಗೌಡರ ಜೊತೆ ನಿಮ್ಗೆ ಸರಿ ಒಂದ್ಲೇ ಇಲ್ವಾ? ಅದಾದ್ಮೇಲೆ ನಾವು ಹತ್ರಕ್ಕೆ ಹೋಗ್ಲಿಲ್ಲ.